ನಮಸ್ಕಾರ ನನ್ನೆಲ್ಲ ಸ್ನೇಹಿತರಿಗೂ ತುಂಬ ಹೃದಯದ ಸ್ವಾಗತ ಸ್ನೇಹಿತರೆ. ಬನ್ನಿ ಇವತ್ತೊಂದು ಕ್ಯಾರೆಟ್ ಮಸಾಲ ರೈಸ್ ಹೇಳ್ಕೊಡ್ತೀನಿ. ನೋಡಿ, ಯಾರಿಗಿಷ್ಟ ಆಗಲ್ಲ ಈ ಥರ ಒಂದು ರೈಸ್ ಮಾಡಿದರೆ? ಮನೇಲಿ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ನೋಡಿ, ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನ್ಸಲ್ವಾ? ಪುಳಿಯೋಗರೆಗಿನ್ನ ತುಂಬ ರುಚಿಯಾಗಿರುತ್ತಿದ್ದು, ಮತ್ತು ಅಷ್ಟೇ ಹೆಲ್ದಿ ಕೂಡ. ಈ ಥರ ಮಾಡಿ ನೋಡಿ, ಮಾಡೋದು ಹೇಳ್ಕೊಡ್ತೀನಿ. ಬನ್ನಿ ಸ್ನೇಹಿತರೆ, ಖಂಡಿತ ಇಷ್ಟ ಆಗುತ್ತೆ ಅನ್ಕೋತೀನಿ ಈ ರೆಸಿಪಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕ್ಯಾರೆಟ್ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು. ಮನೆಯಲ್ಲಿ ಒಂದು ಈ ಥರ ಇರೋ ಕ್ಯಾರೆಟ್ ಇತ್ತು, ನೀವು ಯಾವ್ದಾದ್ರು ಕ್ಯಾರೆಟ್ ತೊಗೊಳ್ಳಿ, ಫ್ರೆಶ್ ಆಗಿತ್ತು. ನಾನೊಂದು 4 ರಿಂದ 5 ಕ್ಯಾರೆಟ್ ತೊಗೊಂಡಿದ್ದೀನಿ, ತುರಿದಿಟ್ಕೊಂಡಿದ್ದೀನಿ, ಸಿಪ್ಪೆ ತೆಗೆದು ತೊಳೆದು. ಈಗ ಒಂದು ಬಾಣಲೆ ಇಡೋಣ ಒಲೆ ಮೇಲೆ. ಅದಕ್ಕೆ 4 ಸ್ಪೂನಷ್ಟು, ಮೀಡಿಯಮ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕೋಣ. ಇದಕ್ಕೆ ಜಾಸ್ತಿ ಬೇಕಾಗಿರೋದು ಉದ್ದಿನಬೇಳೆನೇ. ಈ ಉದ್ದಿನಬೇಳೆ ಘಮನೇ ಈ ರೈಸ್ಗೆ ತುಂಬ ಟೇಸ್ಟ್ ಕೊಡುತ್ತೆ. ಈಗ ಒಂದು ದೊಡ್ಡ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ. ಒಂದು ಚೂರು ಎಣ್ಣೆ ಹಾಕೋಣ, 1 ಮಿಡ್ಲೆಯಷ್ಟು ಎಣ್ಣೆ, ಒಂದು ಪುಟಾಣಿ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದನ್ನು ಮೀಡಿಯಮ್ ಉರಿನಲ್ಲಿ ಹುರ್ಕೊಳ್ಳೋಣ. ಗಮ್ಮಂತ ಒಳ್ಳೆ ಬಣ್ಣ ಬರಬೇಕು. ಹುರಿತಾ ಇರೋಣ. ಮಧ್ಯ ಇನ್ನೂ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ಇವಾಗ ನಾನು ಇಲ್ಲಿ ಗಟ್ಟಿ ಹಿಂಗ್ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಹಿಂಗಿದೆಯೋ ಅದನ್ನು ತೊಗೊಳ್ಳಿ. ಹಿಂಗ್ ಹಾಕೋಣ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ. ಒಂದು ಚಿಕ್ಕ ಸ್ಪೂನು ಇಲ್ಲ ಅರ್ಧ ಸ್ಪೂನ್. ಈಗ ಒಂದು 15 ರಿಂದ 20 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಸೊ ಬೇರೆ ಏನು ಖಾರ ಉಪಯೋಗಿಸದೇ ಇರೋದ್ರಿಂದ ಇಲ್ಲಿ ಒಣಮೆಣಸಿನ್ಕಾಯಿದೆ ಖಾರ. ಎಷ್ಟು ಗಮ್ಮಂತ ಹುರಿಬೇಕು ಅಂತಂದರೆ ಚೆನ್ನಾಗಿ ಒಂದು ದೊಡ್ಡ ಹಿಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕೋಣ. ಕರ್ಬೇವಿನ ಸೊಪ್ಪು ಹುರಿದಾಗ ಒಳ್ಳೆ ಘಮ ಬರುತ್ತೆ, ನಿಮಗೆ ಗೊತ್ತೇ ಇದೆ. ಇದಿಷ್ಟು ಹುರಿತಾ ಇರಿ, ಎಂಥ ಒಳ್ಳೆ ಘಮ ಅನ್ನತ್ತೆ ಅಂದರೆ. ನೋಡಿ, ಈ ಥರ ಒಳ್ಳೆ ಗೋಲ್ಡನ್ ಕಲರ್ ಬರಬೇಕು, ಒಳ್ಳೆ ವಾಸನೆ ಬರಬೇಕು, ಅಲ್ಲಿವರೆಗೂ ಹುರಿಬೇಕು. ನೋಡಿ, ಇವಾಗ ಹುರಿದಾಯಿತು. ನೋಡಿ ಎಂಥ ಒಳ್ಳೆ ಕಲರ್ ಬಂದಿದೆ, ವಾಸನೆನೂ ಘಮ ಅಂತಿದೆ. ಇದನ್ನು ಒಂದು ತಟ್ಟೆ ಮೇಲೆ ಹಾಕ್ಕೊಂಡು ಆರಕ್ಕೆ ಬಿಟ್ಬಿಡೋಣ. ಈಗ ಮತ್ತೆ ಅದೇ ಬಾಣಲೆ ಇಡೋಣ. ಈಗ ಒಂದು ಸಣ್ಣ ಕಪ್ಪಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ. ಕೊಬ್ಬರಿ ತುರಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ. ಈಗ ಒಂಚೂರು ಅರಿಶಿನ ಹಾಕ್ಬಿಟ್ಟು ಸ್ವಲ್ಪ ಮೀಡಿಯಮ್ ಊರಿನಲ್ಲಿ ಒಂದು 2 ನಿಮಿಷ ಹುರ್ಕೊಳ್ಳೋಣ. ಕೊಬ್ಬರಿ ತುರಿ ಸೀಸ್ಬಾರ್ದು, ಬಿಸಿ ಆಗಬೇಕು, ಗರ್ಗರಿಯಾಗಬೇಕು, ಆ ಥರ ಹುರ್ಕೊಳ್ಳೋಣ. ಇದನ್ನು ಪಕ್ಕಕ್ಕೆ ಎತ್ತಿಡೋಣ. ಈಗ ಇದು ತಣ್ಣಗಾಗಿದೆ ಹುರಿದಿರೋ ಮಸಾಲೆ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಇದನ್ನು ಫಸ್ಟು ಪೌಡ್ರ್ ಮಾಡ್ಕೊಳ್ಳೋಣ. ಕೊಬ್ಬರಿ ಹಾಕ್ಬಿಟ್ರೆ ಸರಿ ಪೌಡ್ರ್ ಆಗಲ್ಲ. ಫಸ್ಟ್ ಇದನ್ನು ಪೌಡ್ರ್ ಮಾಡಿಕೊಂಡು ಆಮೇಲೆ ಕೊಬ್ಬರಿ ಹಾಕಬೇಕು. ನೋಡಿ, ಇದು ಪೌಡ್ರ್ ಮಾಡ್ಕೊಂಡಾಗಿದೆ. ಈ ಥರ ತರಿಯಾಗೇ ಇರುತ್ತೆ, ತುಂಬ ನುಣ್ಣಗೇನಾಗಲ್ಲ. ಈಗ ಇದಕ್ಕೆ ತುರಿದಿರೋ ಕೊಬ್ಬರಿ ಹಾಕ್ಕೊಳ್ಳೋಣ. ಕೊಬ್ಬರಿ ಹಾಕ್ಕೊಂಡು ಇದನ್ನು ಒಂದು ಸಲ ಮಿಕ್ಸಿ ಮಾಡ್ಕೊಳ್ಳೋಣ, ಪುಡಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಆಗುತ್ತೆ ಸ್ನೇಹಿತರೆ ಪುಡಿ. ನೋಡಿ, ಈ ಥರ ಒಂಥರ ತರಿಯಾಗಿ ಉದ್ದಿನಬೇಳೆ ಒಂಚೂರು ಕರುಮ್ ಅಂತ ಬಾಯಿಗೆ ಸಿಗುತ್ತೆ. ಈಗ ಬಾಣಲೆ ಇಡೋಣ, ಒಳ್ಳೆ ಒಗ್ಗರಣೆ ಮಾಡೋಣ, ಒಳ್ಳೆ ಹೆಲ್ದಿ ಒಗ್ಗರಣೆ ಮಾಡೋಣ. ಇದಕ್ಕೆ ನೋಡಿ, ಸಾಸಿವೆ ಹಾಕ್ತಾ ಇದ್ದೀನಿ, ಎಣ್ಣೆ ಕಾಯಿಲಿ. ನಾನು ಅನ್ನ ಮಾಡಿಟ್ಟಿದ್ದೀನಿ ಉದ್ರಾಗಿ, ಇಲ್ಲೆಲ್ಲೋ ಅನ್ನ ತೋರಿಸಿಲ್ಲ ನಾನು. ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಳ್ಳೋಣ, ಹುರಿಯೋಣ. ಇದು ಅಷ್ಟೇ ಗಮ್ಮಂತ ಒಳ್ಳೆ ಗೋಲ್ಡನ್ ಕಲರ್ ಆಗಬೇಕು, ಒಳ್ಳೆ ಹೊಂಬಣ್ಣ ಬರಬೇಕು. ಈಗ ಒಂದು 4-5 ಸ್ಪೂನು ಕಡಲೆಕಾಯಿ ಬೀಜ ಹಾಕ್ಕೊಳ್ಳೋಣ. ಅದನ್ನು ಹುರಿಯೋಣ, ಎಲ್ಲ ಲೋ ಫ್ಲೇಮಲ್ಲಿ ಹುರಿಯೋಣ. ಈಗ ಗೋಡಂಬಿ ಹಾಕ್ಕೊಳ್ಳೋಣ. ಹೈ ಮಾಡ್ಕೊಬೇಡಿ, ಎಲ್ಲ ಸೀದೋಗುತ್ತೆ. ಲೋ ಫ್ಲೇಮಲ್ಲಿ ಒಳ್ಳೆ ಬಣ್ಣ ಬರೋವರೆಗೂ ಹುರಿಯೋಣ. ಗೋಡಂಬಿ ಹಾಕೋಣ. ನೋಡಿ, ಹೀಗೆ ಹುರಿತಾ ಇರೋಣ ಕೈ ಬಿಡದೆ. ಈಗ 1, 2 ಇಲ್ಲ 3 ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಅದನ್ನು ಹುರಿಯೋಣ. ಎಲ್ಲ ಸಿಮ್ಮಲ್ಲೇ ಮಾಡೋಣ, ಯಾವುದು ಹೈ ಮಾಡ್ಕೊಳ್ಳೋದು ಬೇಡ. ಸ್ಟವ್ನ ಹೈ ಮಾಡಿಕೊಂಡ್ರೆ ಸೀದೋದ್ರೆ ರುಚಿನೇ ಕೆಟ್ಟೋಗುತ್ತೆ. ಸೊ ಈಗ ಚೆನ್ನಾಗಿ 1, 2, 3 ಸ್ಪೂನ್ ದೊಡ್ಡ ಸ್ಪೂನಲ್ಲಿ ದ್ರಾಕ್ಷಿ ಹಾಕೋಣ. ಈ ಅನ್ನದಲ್ಲಿ ಕ್ಯಾರೆಟ್ ಸ್ವೀಟ್ನೆಸ್ ಜೊತೆಗೆ ದ್ರಾಕ್ಷಿದು ಮಧ್ಯ ಸ್ವೀಟ್ ತಿಂದರೆ ಭಾಳ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೋಣ. ಈ ರೈಸಲ್ಲಿ ಕರ್ಬೇವಿನ ಸೊಪ್ಪು ಮಹತ್ವ ಹೆಂಗಿರುತ್ತೆ ಅಂದರೆ, ಕರ್ಬೇವಿನ ಸೊಪ್ಪು ಎಷ್ಟು ಹಾಕ್ತಿರೋ ಅಷ್ಟು ಚೆನ್ನಾಗಿರುತ್ತೆ. ಹಾಕಿದ್ದೀನಿ. ಈಗ ನೋಡಿ, ಉದ್ರಾಗಿ ಅನ್ನ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಅನ್ನ ಮೊದಲೇ ಮಾಡಿ ಇಟ್ಕೊಂಬಿಡಿ ಸ್ನೇಹಿತರೆ. ಚಿತ್ರಾನ್ನಕ್ಕೆಲ್ಲ ಮಾಡ್ತಿರಲ್ಲ ಆ ಹದದಲ್ಲಿ. ಅನ್ನ ಮಾಡುವಾಗಲೇ ಬೇಕಾದ್ರೆ ಒಂಚೂರು ಅರಿಶಿನೂ ಹಾಕಿ ಅನ್ನ ಮಾಡ್ಕೊಂಬಿಡ್ಬೋದು. ಈಗ ಎಲ್ಲ ಮಿಕ್ಸ್ ಮಾಡೋಣ. ಈಗ ಕ್ಯಾರೆಟನ್ನ ಏನು ಮಾಡೋದು ಅಂತ ಹೇಳ್ತೀನಿ. ಇದು ಮಿಕ್ಸ್ ಆಗ್ತಾ ಇರಲಿ ಪಕ್ಕದಲ್ಲಿ. ಈಗ ಮತ್ತೆ ಅದೇ ಬಾಣಲೆ ಇಡೋಣ. 1 ಸ್ಪೂನಷ್ಟು ತುಪ್ಪ ಹಾಕೋಣ ಸ್ನೇಹಿತರೆ. ಒಳ್ಳೆ ತುಪ್ಪದಲ್ಲಿ ಕ್ಯಾರೆಟ್ ಹುರಿದ್ರೆ ಅದ್ರ ಘಮನೇ ಘಮ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ನೀವು ಕ್ಯಾರೆಟ್ ಹಲ್ವಾಗೆಲ್ಲ ಮಾಡುವಾಗ ತುಪ್ಪದಲ್ಲಿ ಮಾಡುವಾಗ ಒಳ್ಳೆ ವಾಸನೆ ಬರುತ್ತಲ್ಲ, ಆ ಥರ ಬರುತ್ತೆ. ಕ್ಯಾರೆಟ್ ಹಾಕೋಣ. ಒಂಚೂರು ನೀರು ಹಾಕೋದು ಬೇಡ. ಕ್ಯಾರೆಟ್ ಮೇಲೆ ಒಂಚೂರು ಉಪ್ಪು ಹಾಕಿ ಕ್ಯಾರೆಟ್ಗೆ ಉಪ್ಪು ಹತ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ ಮುಚ್ಚಿ
ಒಂದು 3 ರಿಂದ 4 ನಿಮಿಷ ಇಲ್ಲ 5 ನಿಮಿಷ ಸಣ್ಣ ಉರಿನಲ್ಲಿ ಕ್ಯಾರೆಟ್ನ ಬೇಯಿಸ್ಕೊಳ್ಳೋಣ. ಕ್ಯಾರೆಟ್ ಬೆಂದಂಗೂ ಇರಬೇಕು, ತುಂಬ ಮೆತ್ತಗೂ ಆಗಬಾರ್ದು. ನೋಡಿ ಈಗ ಫಸ್ಟ್ ಕ್ಲಾಸಾಗಿದೆ ಕ್ಯಾರೆಟ್ನ ಚೆಕ್ ಮಾಡಿ ನೋಡಿ ಸರಿಯಾಗಿದೆ. ಈಗ ಮಾಡ್ಕೊಂಡಿದ್ವಲ್ಲ ಅನ್ನ, ಇದು ಸ್ವಲ್ಪ ಬಾಣಲೆಯಲ್ಲಿ ಜಾಸ್ತಿ ಆಗಿದೆ. ನಾನು 2 ಪಾವ್ ಅಕ್ಕಿಗೆ ಮಾಡ್ತಾಯಿದ್ದೀನಿ, 2-3 ಜನ ಇರೋದ್ರಿಂದ. ಸರಿ ನೋಡಿ ಕ್ಯಾರೆಟ್ ಹಾಕ್ಕೊಂಬಿಡೋಣ. ದೊಡ್ಡದಕ್ಕೆ ಟ್ರಾನ್ಸ್ಫರ್ ಮಾಡೋಣ ಅಂದ್ಕೊಂಡೆ, ಬೇಡ ಇದರಲ್ಲೇ ಮುಗಿಸೋಣ ಅಂತ. ನೋಡಿ ನೀಟಾಗಿ ಎಲ್ಲ ಹೊಂದಿಸೋಣ. ಈಗ ಎಲ್ಲನೂ ಮಿಕ್ಸ್ ಮಾಡೋಣ. ಈಗ ನಿಂಬೆಹಣ್ಣು, ಹುಳಿ ಏನು ಉಪಯೋಗಿಸಿಲ್ಲ ಅಲ್ವಾ, ಸ್ವಲ್ಪ ಹುಳಿ ಬೇಕಾಗುತ್ತೆ. ಅದು ಸಣ್ಣ ನಿಂಬೆಹಣ್ಣು ಅದರಿಂದ 4 ಹೋಳು ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ದಪ್ಪ ನಿಂಬೆಹಣ್ಣಾದರೆ ಒಂದೇ ಸಾಕು. ಇದು ಸಣ್ಣದು ಸ್ವಲ್ಪನೇ ರಸ ಬರ್ತಿತ್ತು, ಅದರಿಂದ 4 ಚಿಕ್ಕ ನಿಂಬೆಹಣ್ಣದು 2 ಚಿಕ್ಕ ನಿಂಬೆಹಣ್ಣು 4 ಹೋಳು ಹಿಂಡ್ತಾ ಇದ್ದೀನಿ. ನೀವು ಹೀಗೆ ನಿಂಬೆ ರಸ ಸ್ವಲ್ಪ ಹಾಕ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡೋಣ. ನೋಡಿ ನಿಂಬೆ ರಸ 4 ಹೋಳು ನಿಂಬೆ ರಸ ಹಿಂಡೋದು ತೋರಿಸಿದೆ. ತುಂಬ ಚೆನ್ನಾಗುತ್ತೆ ಸ್ನೇಹಿತರೆ, ಎಲ್ಲರೂ ಇಷ್ಟಪಡ್ತಾರೆ. ಇವಾಗ ಮಸಾಲೆ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಒಂದು 5 ಸ್ಪೂನ್ ಹಾಕೋಣ. 2 ಪಾವ್ಗೆ 5 ಸ್ಪೂನು, ಅದಕ್ಕಿಂತ ಕಡಿಮೆ ಮಾಡ್ತೀನಿ ಅಂದರೆ 2 ಸ್ಪೂನೇ ಸಾಕಾಗುತ್ತೆ. ಘಮ ಅಂತಿದೆ ಪೌಡ್ರಂತೂ. ನೋಡಿ ಈ ಮಸಾಲೆ ಪೌಡ್ರು ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ತುಂಬಾ ಚೆನ್ನಾಗಿದೆ. ನೋಡಿ ಇದನ್ನು ಒಂದು 5 ಸ್ಪೂನ್ ಹಾಕಿದ್ದೀನಿ, ಯಾಕೆಂದರೆ 2 ಪಾವ್ ಅಕ್ಕಿ 5 ಕ್ಯಾರೆಟ್ ಇದೆ. ಸೊ ಹಾಗಾಗಿ ಇಷ್ಟು ಖಾರ ಬೇಕಾಗುತ್ತೆ. ನಿಮ್ಗೆ ತೀರ ಖಾರ ಸಾಲಿಲ್ಲ ಅಂತಂದರೆ 1-2 ಹಸಿಮೆಣಸಿನ್ಕಾಯಿನ ಒಗ್ಗರಣೆ ಮಾಡಿ ಬೆರೆಸ್ಕೋಬೋದು. ಅದೊಂದು ಟಿಪ್ ಹೇಳ್ತಾ ಇದ್ದೀನಿ ಇಲ್ಲಿ. ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡೋಣ. ಸ್ವಲ್ಪ ಬಾಣಲೆ ಅನ್ನ ಜಾಸ್ತಿ ಆಯಿತು, ಬಾಣಲೆ ಚಿಕ್ಕದಾಯಿತು, ಆದರೂ ಪರವಾಗಿಲ್ಲ, ನಿಧಾನಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಹೀಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಉಪ್ಪು ಹಾಕೋಣ, ಯಾಕೆಂದರೆ ಎಲ್ಲೂ ಉಪ್ಪು ಹಾಕಿಲ್ಲ, ಕ್ಯಾರೆಟ್ಗೆ ಒಂಚೂರು ಬೇಯಕ್ಕೆ ಹಾಕಿದ್ದಷ್ಟೇ. ಈಗ ನಾನು 1.5 ಸ್ಪೂನಷ್ಟು, ಚಿಕ್ಕ ಸ್ಪೂನು ದೊಡ್ಡದೆಲ್ಲ ಹಾಕಿದ್ದೀನಿ ಉಪ್ಪು. ಪುಡಿ ಉಪ್ಪು ಉಪಯೋಗಿಸಿದ್ದೀನಿ, ನೀವು ಪುಡಿ ಉಪ್ಪು ಉಪಯೋಗಿಸಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಏನು ಚೆನ್ನಾಗಿ ಕಾಣುತ್ತೆ, ಏನು ರುಚಿಯಾಗಿರುತ್ತೆ. ಎಲ್ಲ ಹೆಲ್ದಿಯಾಗಿರೋ ಪದಾರ್ಥ ಹಾಕಿದ್ದೀವಿ. ನೋಡಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ರೆಡಿನೇ ಆಗೋಯ್ತು ನೋಡಿ ಸ್ನೇಹಿತರೆ. ಯಾರಿಗಿಷ್ಟ ಆಗಲ್ಲ ಈ ಥರ ರೈಸ್ ಮಾಡಿದ್ರೆ? ಈ ಥರ ಕ್ಯಾರೆಟ್ ಮಸಾಲ ರೈಸ್ ಮನೇಲಿ ಮಾಡಿಕೊಡಿ, ಮತ್ತು ಆಮೇಲೆ ನನಗೆ ಫೀಡ್ಬ್ಯಾಕ್ ತಿಳಿಸಿ. ಓಕೆ, ಕಮೆಂಟಲ್ಲಿ ಹೇಗೆ ಬಂತು ಅಂತ ಹೇಳಿ. ನೋಡಿ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ. ಸೂಪರ್ ಸಖತ್ತಾಗಿರೋ ಕ್ಯಾರೆಟ್ ರೈಸ್ ರೆಡಿನೇ ಆಗೋಯ್ತು. ಖಂಡಿತ ಇಷ್ಟಪಟ್ಟಿದ್ದೀರಾ ಅನ್ಕೋತೀನಿ. ನಿಮ್ಮದೊಂದು ಮೆಚ್ಚುಗೆ ಬರಲಿ ಇದಕ್ಕೆ. ನೋಡಿ ಏನು ಚೆನ್ನಾಗಿದೆ ಅಲ್ವಾ? ಯಾರಿಗಿಷ್ಟ ಆಗಲ್ಲ ಈ ಥರ ಮಾಡಿಕೊಟ್ರೆ? ನೋಡಿ ಪುಳಿಯೋಗರೆಗಿನ್ನೂ ರುಚಿಯಾಗಿರುತ್ತೆ, ಪುಳಿಯೋಗರೆಗಿನ್ನೂ ಹೆಲ್ದಿ ಇದು. ನೋಡಿ ಎಷ್ಟು ಚೆನ್ನಾಗಿದೆ ಕ್ಯಾರೆಟ್ ಮಸಾಲ ರೈಸ್ ರೆಡಿ ಆಯಿತು. ಯಾವ ಆನಿಯನ್ ಇಲ್ಲ, ಯಾವ ಗಾರ್ಲಿಕ್ ಇಲ್ಲ, ಸೂಪರ್ ಆಗಿದೆ ಫ್ರೆಂಡ್ಸ್. ಮಾಡಿ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚೆನ್ನಾಗಿದೆ ಅಲ್ವಾ? ಒಂದು ಥಮ್ಸ್ ಅಪ್ ಬರಲಿ ಹಾಗೆ. ಥ್ಯಾಂಕ್ ಯು.